ವಿಜಯನಗರ ಜೂ 21 ವಿಜಯನಗರ ಜಿಲ್ಲಾ ಪೊಲೀಸ್ ಇಲಾಖೆ 2025ರ ಜನವರಿ 1 ರಿಂದ 2026ರ ಜೂನ್ 30 ರವರೆಗೆ ದಾಖಲಾದ ಆಸ್ತಿ ಕಳವು ಪ್ರಕರಣಗಳ ಪತ್ತೆ ಕಾರ್ಯಾಚರಣೆಯ ಸಮಗ್ರ ವರದಿಯನ್ನು ಬಿಡುಗಡೆ ಮಾಡಿದ್ದು, ಈ ಅವಧಿಯಲ್ಲಿ ಒಟ್ಟು 352 ಆಸ್ತಿ ಕಳವು ಪ್ರಕರಣಗಳು ದಾಖಲಾಗಿವೆ. ಅವುಗಳಲ್ಲಿ 150 ಪ್ರಕರಣಗಳನ್ನು ಪೊಲೀಸರು ಯಶಸ್ವಿಯಾಗಿ ಭೇದಿಸಿದ್ದು, ಒಟ್ಟು 4 ಕೋಟಿ ರೂಪಾಯಿ 57,08,809 ಮೌಲ್ಯದ ಕಳುವಾದ ಆಸ್ತಿಯನ್ನು ವಶಪಡಿಸಿಕೊಂಡಿದ್ದಾರೆ. ಪ್ರಕರಣಗಳ ವಿವರಗಳ ಪ್ರಕಾರ 1 ದರೋಡೆ ಪ್ರಕರಣ, 3 ದರೋಡೆ ಲೂಟಿ ಪ್ರಕರಣಗಳು, ಹಗಲು ಮನೆ ಕಳ್ಳತನದ 22 ಪ್ರಕರಣಗಳು, ರಾತ್ರಿ ಮನೆ ಕಳ್ಳತನದ 86 ಪ್ರಕರಣಗಳು, 5 ಮನೆ ಕಳವು ಪ್ರಕರಣಗಳು, 27 ಜಾನುವಾರು ಕಳವು ಪ್ರಕರಣಗಳು, 173 ಇತರೆ ಕಳವು ಪ್ರಕರಣಗಳು ಹಾಗೂ 35 ವಂಚನೆ ಪ್ರಕರಣಗಳು ದಾಖಲಾಗಿದ್ದು, ಇವುಗಳಲ್ಲಿ ಗಣನೀಯ ಸಂಖ್ಯೆಯ ಪ್ರಕರಣಗಳನ್ನು ಪೊಲೀಸರು ಭೇದಿಸಿದ್ದಾರೆ. ವಶಪಡಿಸಿಕೊಂಡ ಆಸ್ತಿಯಲ್ಲಿ ಸುಮಾರು 1.99 ಕೋಟಿ ರೂಪಾಯಿ ಮೌಲ್ಯದ 2.342 ಕೆಜಿ ಚಿನ್ನಾಭರಣ, 4.04 ಲಕ್ಷ ರೂಪಾಯಿ ಮೌಲ್ಯದ 2.725 ಕೆಜಿ ಬೆಳ್ಳಿಯಾಭರಣ, 1.42 ಕೋಟಿ ರೂಪಾಯಿ ನಗದು, 10 4 ಚಕ್ರದ ವಾಹನಗಳು ಹಾಗೂ 83 ದ್ವಿಚಕ್ರ ವಾಹನಗಳು ಸೇರಿವೆ. ಅಲ್ಲದೆ ಸಿಇಆರ್ ಪೋರ್ಟಲ್ ಮೂಲಕ ಕಳೆದುಹೋದ 1477 ಮೊಬೈಲ್ ಫೋನ್ಗಳನ್ನು ಪತ್ತೆಹಚ್ಚಿ ಸುಮಾರು 4.79 ಲಕ್ಷ ರೂಪಾಯಿ ಮೌಲ್ಯದ ಮೊಬೈಲ್ಗಳನ್ನು ಮಾಲೀಕರಿಗೆ ಹಿಂದಿರುಗಿಸಲಾಗಿದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಜಿಲ್ಲಾ ಪೊಲೀಸ್ ಇಲಾಖೆಯ ನಿರಂತರ ಕಾರ್ಯಾಚರಣೆ, ತಾಂತ್ರಿಕ ತನಿಖೆ ಹಾಗೂ ಸಾರ್ವಜನಿಕರ ಸಹಕಾರದಿಂದ ಈ ಸಾಧನೆ ಸಾಧ್ಯವಾಗಿದ್ದು, ಮುಂದೆಯೂ ಅಪರಾಧ ನಿಯಂತ್ರಣ ಮತ್ತು ಕಳುವಾದ ಆಸ್ತಿಯನ್ನು ಶೀಘ್ರ ಪತ್ತೆ ಹಚ್ಚುವ ಕಾರ್ಯವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮುಂದುವರಿಸಲಾಗುವುದು ಎಂದು ಜಿಲ್ಲಾ ಪೊಲೀಸ್ ಇಲಾಖೆ ತಿಳಿಸಿದೆ.